ಈಗ ತಾನೇ ನ್ಯೂಸ್ ಬಂತು, ಬರೋಬ್ಬರಿ 183 ಮಿಲಿಯನ್ ಜಿಮೇಲ್ಸ್ ಅಕೌಂಟ್ಸ್ ಅನ್ನ ಹ್ಯಾಕ್ ಮಾಡಿದಾರಂತೆ. ನಿಮ್ ಜಿಮೇಲ್ ಅಕೌಂಟ್ ಕೂಡ ಹ್ಯಾಕ್ ಆಗ್ಬೋದು. ಸೊ ಅದಕ್ಕೂ ಮುಂಚೆ ಈ 3 ಸೆಟ್ಟಿಂಗ್ಸ್ ಅನ್ನ ತಪ್ಪದೆ ಈಗಲೇ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ಗೂಗಲ್ ಅಕೌಂಟ್ ಸೈನ್ ಇನ್, ನಿಮ್ಮ ಮೇಲ್ ಐಡಿಯಿಂದ ಸೈನ್ ಇನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ನಿಮಗೆ ಆಪ್ಷನ್ ಕಾಣ್ತಾ ಇದೆ, ಸೆಕ್ಯೂರಿಟಿ ಅಂಡ್ ಸೈನ್ ಇನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಶನ್ ಆಫ್ ಆಗಿದ್ರೆ ಆನ್ ಮಾಡ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಒಂದ್ ವೇಳೆ ಅವ್ರ ಕಡೆ ಪಾಸ್ವರ್ಡ್ ಇದ್ರೂ ಕೂಡ ಅವರು ಲಾಗಿನ್ ಮಾಡಕ್ಕಾಗಲ್ಲ, ಯಾಕಂದ್ರೆ OTP ಕೇಳುತ್ತೆ. ದೆನ್ ಹಂಗೆ ಸ್ಕ್ರಾಲ್ ಮಾಡಿದ್ರೆ ಸೆಕೆಂಡ್ ಸೆಟ್ಟಿಂಗ್ಸ್ ಬಂದು ಡಾರ್ಕ್ ವೆಬ್ ರಿಪೋರ್ಟ್, ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪಾಸ್ವರ್ಡ್ಸ್ ಯಾವಾಗೆಲ್ಲ ಹ್ಯಾಕ್ ಆಯ್ತು ಅನ್ನೋದನ್ನ ಗೂಗಲ್ ನಿಮ್ಗೆ ತಿಳಿಸುತ್ತೆ. 3ನೇ ಸೆಟ್ಟಿಂಗ್ಸ್ ಬಂದು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಯಾವೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗೆ ನೀವು ಕನೆಕ್ಷನ್ ಆಗಿದ್ರೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಸಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಲಿಸ್ಟ್ ಅನ್ನ ನೋಡಬಹುದು. ಇದರಲ್ಲಿ ಯಾವ್ದಾದ್ರು ಸಸ್ಪಿಷಿಯಸ್ ಅಪ್ಲಿಕೇಶನ್ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಇದು. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.